ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ಗೃಹಲಕ್ಷ್ಮಿ ಹಣ ಯಾವ ದಿನ ಪಕ್ಕಾ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತೇನೆ. ಸೊ ನೀವೇನು ಮಾಡಬೇಕು, ತಪ್ಪದೇ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡ್ತೀನಿ ನೋಡಿ ಅಂತ ಹೇಳ್ತೇನೆ. ಸೊ ಗೃಹಲಕ್ಷ್ಮಿ 6,000 ಪೆಂಡಿಂಗ್ ಹಣ ಈ ದಿನ ಪಕ್ಕಾ ಜಮೆ ಲಕ್ಷ್ಮೀ ಹೆಬ್ಬಾಳ್ಕರ್ ಘೋಷಣೆಯನ್ನು ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾತಾಡ್ತಾನೆ. ಸೊ ನೀವೇನು ಮಾಡಬೇಕು, ತಪ್ಪದೇ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡ್ತೀನಿ ನೋಡಿ. ಹಾಗೆ ನೀವಿನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತೇನೆ. ನಿಮ್ಮ ಒಂದು ಕಮೆಂಟ್ ನನಗೆ ತುಂಬಾ ಮುಖ್ಯ. ಸೊ ಮಹಿಳೆಯರಿಗೆ ಬಾಕಿ ಉಳಿದಿರುವ ಕಳೆದ 3 ತಿಂಗಳ ಹಣ ಅಂದರೆ ಫೆಬ್ರವರಿ, ಜನವರಿದು ಸಿಕ್ಕಿದೆ ಈಗಾಗಲೇ, ಹಾಗೆ ಫೆಬ್ರವರಿ, ಮಾರ್ಚ್ ಹಾಗೆ ಏಪ್ರಿಲ್ ತಿಂಗಳ ಹಣ ಬೇಗನೆ ನಾವು ಕಳಿಸ್ತೇವೆ ಅಂತ ಹೇಳಿದ್ದಾರೆ. ಸೊ ಈ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದೀಗ ಅಪ್ಡೇಟನ್ನು ನೀಡಿದ್ದಾರೆ. ಸೊ ಈ ದಿನದಂದು ಗೃಹಲಕ್ಷ್ಮಿ ಯೋಜನೆಯ ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳ ಹಣ ಬಿಡುಗಡೆ ಆಗುತ್ತೆ. ಇದರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದೀಗ ಮಾಧ್ಯಮಗಳ ಜೊತೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸೊ ಹಾಗಾದರೆ ಗೃಹಲಕ್ಷ್ಮಿ ಪೆಂಡಿಂಗ್ ಹಣ ಅಂದರೆ ಗೃಹಲಕ್ಷ್ಮಿ ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳ 6,000 ಹಣ ಯಾವಾಗ ಬಿಡುಗಡೆ ಆಗಲಿದೆ ಅಂತ ಕೂಡ ತುಂಬ ಜನ ಹೇಳ್ತಾ ಇದ್ರು. ಆದರೆ ಜನವರಿ ತಿಂಗಳ ಹಣ ಬಿಡುಗಡೆ ಆಗಿದೆ. ಇನ್ನು ಫೆಬ್ರವರಿ ಹಾಗೆ ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಹಣ ಅಂತಲೇ ನಾನು ಹೇಳ್ತೇನೆ. ಸೊ ಬಿಕಾಸ್ ಯಾಕೆಂದರೆ ಆ ಒಂದು 3 ತಿಂಗಳ ಹಣ ಮಾತ್ರ ಬಾಕಿ ಇದೆ ಅಂತ ನನಗೆ ಬಂದ ಮಾಹಿತಿಯ ಮೇರೆಗೆ ಹೇಳ್ತಾ ಇದ್ದೇನೆ. ಸೊ ಇದರ ಬಗ್ಗೆ ಸಂಪೂರ್ಣವಾಗಿ ಒಂದು ವಿಡಿಯೋದಲ್ಲಿ ಹೇಳ್ತೇನೆ. ಸೊ ನೀವು ತಪ್ಪದೇ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತೇನೆ. ಸೊ ಕರ್ನಾಟಕ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಕಳೆದ 3 ತಿಂಗಳ ಹಣ ಬಾಕಿ ಇದೆ ಅಲ್ವಾ. ಸೊ ಕೊನೆಗೂ ಡೇಟ್ ಫಿಕ್ಸ್ ಆಗಿದೆ ಈ ಒಂದು ಹಣ ಬಿಡುಗಡೆ ಆಗಲಿಕ್ಕೆ. ಹಾಗಾದರೆ ಈ ಒಂದು 3 ತಿಂಗಳ ಹಣ ಬಾಕಿ ಇದೆ ಅಂದರೆ ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಮಹಿಳೆಯರಿಗೆ ಇನ್ನೂ ಕೂಡ ಜಮೆ ಆಗಲಿಲ್ಲ, ತುಂಬ ಜನರಿಗೆ ಜಮೆ ಆಗಲಿಲ್ಲ. ಜನವರಿ ತಿಂಗಳದ್ದು ಜಮೆ ಆಗಲಿಲ್ಲ. ಹೌದು, ಕರ್ನಾಟಕದ ರಾಜ್ಯದಲ್ಲಿ ಈ ಒಂದು 1.18 ಕೋಟಿ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಈ ಒಂದು ಯೋಜನೆಗೆ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ. ಹಾಗಾಗಲೇ ಈಗಾಗಲೇ ಪ್ರಸ್ತುತ ಈ ಒಂದು ಗೃಹಲಕ್ಷ್ಮಿ ಯೋಜನೆ ರಾಜ್ಯದಲ್ಲಿ ಯಶಸ್ವಿಯಾಗಿ ಸಾಗುತ್ತಾ ಬಂದಿದ್ದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇದುವರೆಗೂ 18 ಕಂತುಗಳ ಹಣವನ್ನು ಅಂದರೆ 36,000 ರೂಗಳನ್ನು ಮಹಿಳೆಯರ ಖಾತೆಗೆ ಜಮಾ ಮಾಡಲಾಗಿದೆ. ಇನ್ನು ಗೃಹಲಕ್ಷ್ಮಿಯ 19ನೇ ಕಂತಿನ ಹಣ ಯಾವಾಗ ನಿಮ್ಮ ಖಾತೆಗೆ ಬರುತ್ತೆ? ಸೊ ಎಲ್ಲೋ ಒಂದು 2-3 ಕಡೆ ಈ ಒಂದು 19ನೇ ಕಂತಿನ ಹಣ ಜಮಾ ಆಗಿದೆ ಅಂತ ನಾನು ಕೇಳ್ಪಟ್ಟಿದ್ದೇನೆ. ಬಟ್ ಬಹುತೇಕ ಜನರಿಗೆ ಈ ಒಂದು 18ನೇ ಕಂತಿನ ಹಣ ಬಂದಿಲ್ಲ. ಹಾಗಿದ್ದರೆ ನಾವು 18ನೇ ಕಂತಿನ ಹಣ ಒಂದು 19ನೇ ಕಂತಿನ ಹಣ ಬಂದಿಲ್ಲ ಅಂತಲೇ ಇಟ್ಕೊಳ್ಳುವ. ಯಾಕಂದರೆ ಈ ಒಂದು 19ನೇ ಕಂತಿನ ಹಣ ಒಂದು ಕೆಲವು ಜನರಿಗೆ ಮಾತ್ರ ಜಮಾ ಆಗಿದೆ. ಹಾಗಿದ್ದರೆ ನಾವು ಈ ಒಂದು 19ನೇ ಕಂತಿನ ಹಣ ಬಂದಿಲ್ಲ ಅಂತಲೇ ಇಟ್ಕೊಳ್ಳೋಣ. ಸೊ ಇತ್ತ ಗೃಹಲಕ್ಷ್ಮಿ ಹಣ ಬಾಕಿ ಇರುವುದರಿಂದ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ದಿನಸಿ ಸಾಮಗ್ರಿಗಳ ಬೆಲೆಯನ್ನು ಕೂಡ ಏರಿಸಿದರೆ ಇತ್ತ ಈ ಒಂದು ಗೃಹಲಕ್ಷ್ಮಿ ಹಣ ಕೂಡ ನಿಂತು ಹೋಗಿದೆ. ಹೀಗಿರುವಾಗ ನಾವು ದಿನ ಸಾಗಿಸುವುದು ಕಷ್ಟಕರವಾಗಿದೆ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ. ಸೊ ರಾಜ್ಯ ಸರ್ಕಾರ ಪೆಂಡಿಂಗ್ ಇರುವ ಗೃಹಲಕ್ಷ್ಮಿ ಹಣ ಎಲ್ಲವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಬೇಕೆಂದು ಎಲ್ಲ ಮಹಿಳೆಯರು ಕೂಡ ಒತ್ತಾಯಿಸಿದ್ದಾರೆ. ಹಾಗೆ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಗೃಹಲಕ್ಷ್ಮಿ ಪೆಂಡಿಂಗ್ ಹಣ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಸೊ ಈ ಒಂದು ಪೆಂಡಿಂಗ್ ಹಣ ಇರುವುದರ ಬಗ್ಗೆ ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಪ್ಡೇಟ್ ಮಾಹಿತಿಯನ್ನು ನೀಡಿದ್ದಾರೆ. ಹೌದು, ಮಾಧ್ಯಮದವರ ಜೊತೆ ಮಾತನಾಡ್ತಾ ಗೃಹಲಕ್ಷ್ಮಿ ಯೋಜನೆಯ 6,000 ರೂಪಾಯಿ ಹಣ ಪೆಂಡಿಂಗ್ ಇದೆ. ಕಳೆದ 3 ತಿಂಗಳಿಂದ ತಾಂತ್ರಿಕ ದೋಷದಿಂದ ಹಣ ಬಿಡುಗಡೆ ಆಗಲಿಲ್ಲ. ಸೊ ಇದನ್ನು ಮಾಡಲಿಕ್ಕೆ ಸಾಧ್ಯನೂ ಆಗಲಿಲ್ಲ. ಆದರೆ ಯಾರೂ ಚಿಂತೆ ಮಾಡುವ ಅಗತ್ಯ ಇಲ್ಲ. ಎಲ್ಲ ಫಲಾನುಭವಿ ಮಹಿಳೆಯರ ಖಾತೆಗೆ ಮೇ ತಿಂಗಳ ಒಳಗೆ 1 ವಾರ 1 ತಿಂಗಳ ಹಣ ಹಾಗೆ ಒಟ್ಟಿಗೆ 6,000 ಹಣ ಜಮೆ ಮಾಡುವುದಾಗಿ. ಅಂದರೆ 1 ವಾರ 1 ತಿಂಗಳ ಹಣ ಆದರೆ ನೆಕ್ಸ್ಟ್ ವಾರ ನೆಕ್ಸ್ಟ್ ತಿಂಗಳ ಹಣ, ಅದರ ನೆಕ್ಸ್ಟ್ ವಾರ 3ನೇ ವಾರ ಈ ಒಂದು 3 ತಿಂಗಳ ಹಣವನ್ನು ಒಟ್ಟಿಗೆ ಜಮೆ ಮಾಡುವುದಾಗಿ ತಿಳಿಸಿದ್ದಾರೆ. ನಿಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ಸೊ ಒಟ್ಟಿಗೆ ಈ ಒಂದು 6,000 ನಿಮ್ಮ ಖಾತೆಗೆ ಬರೋದಿಲ್ಲ. 1 ವಾರದಲ್ಲಿ 1 ತಿಂಗಳ ಹಣ ಅಂದರೆ 2,000 ರೂಪಾಯಿ, ಅದರ ನೆಕ್ಸ್ಟ್ ವಾರ ಮತ್ತೊಂದು ತಿಂಗಳ ಹಣ ಅಂದರೆ 2ನೇ ತಿಂಗಳ ಹಣ 2,000, ಹಾಗೆ ಇನ್ನು 3ನೇ ವಾರದಲ್ಲಿ 2,000 ರೂಪಾಯಿ ಬರುತ್ತೆ. ಹಾಗಿದ್ರೆ ನಿಮಗೆ 3 ವಾರಗಳಲ್ಲಿ ಒಟ್ಟಿಗೆ 6,000 ರೂಪಾಯಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಒಂದು 6,000 ರೂಪಾಯಿ ಹಣವನ್ನು ಜಮೆ ಮಾಡುವುದಾಗಿ ತಿಳಿಸಿದ್ದಾರೆ. ಹಾಗಾಗಿ ಗೃಹಲಕ್ಷ್ಮಿ ಹಣ ಇನ್ಮೇಲೆ ಬರುವುದಿಲ್ಲ ಎಂದು ಚಿಂತೆ ಮಾಡುತ್ತಾ ಕುಳಿತು ಮಹಿಳೆಯರಿಗೆ ಇದೀಗ ಮತ್ತೆ ಸಂತಸದ ಸುದ್ದಿಯನ್ನು ಕೊಟ್ಟಿದ್ದಾರೆ. ಸೊ ನಾಳೆಯಿಂದಲೇ ಇನ್ನು ಯಾವಾಗ ಈ ಒಂದು ಹಣ ಜಮಾ ಆಗದಿದೆ ಅಂತ ಹೇಳ್ತಾ ಇದ್ರೆ, ನಾಳೆಯಿಂದಲೇ ಈ ಒಂದು ಗೃಹಲಕ್ಷ್ಮಿ ಪೆಂಡಿಂಗ್ ಹಣ ಜಮೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ನಾಳೆಯಿಂದಲೇ ಈ ಒಂದು ಡೇಟ್ ಫಿಕ್ಸ್ ಆಗಿದೆ ಅಂತ ಹೇಳ್ಬೋದು. ಸೊ ನಾನು ಹೇಳ್ತಾನೆ ಇದ್ದೆ ನಿಮಗೆ, ಈ ಒಂದು ಮೇ ತಿಂಗಳ 2ನೇ ವಾರದಲ್ಲಿ ಎಲ್ರಿಗೂ ಜಮಾ ಆಗುತ್ತೆ ಅಂತ ನಾನು ಹೇಳ್ತಾನೆ ಇದ್ದೆ. ಹಾಗೆಯೇ ನಾಳೆಯಿಂದಲೇ ಗೃಹಲಕ್ಷ್ಮಿ ಪೆಂಡಿಂಗ್ ಹಣ ಜಮೆ ಆಗುತ್ತೆ. ಇದೀಗ ಬಂದಿರುವ ಮಾಹಿತಿಯ ಪ್ರಕಾರ ಈ ವಾರ ಅಥವಾ ಮುಂದಿನ ವಾರದಲ್ಲಿ ಕರ್ನಾಟಕದ ರಾಜ್ಯದ ಎಲ್ಲ 31 ಜಿಲ್ಲೆಯವರಿಗೂ ಗೃಹಲಕ್ಷ್ಮಿ ಒಂದು ಹಣ ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳ ಕಂತಿನ ಹಣ ಒಟ್ಟಿಗೆ 6,000 ರೂಪಾಯಿ ಬಿಡುಗಡೆ
ಬಿಡುಗಡೆ ಮಾಡ್ತೀವಿ, ಪ್ರಾರಂಭವಾಗಲಿದೆ ಅಂತ ಹೇಳ್ತಿದ್ದಾರೆ. ಸೊ ಇನ್ನು ಮುಂದಿನ ವಾರ ದಿನಗಳ ಈ ಒಂದು ಮುಂದಿನ ವಾರದ ದಿನಗಳೊಳಗೆ ಬಹುತೇಕ ಮಹಿಳೆಯರಿಗೆ ಈ ಒಂದು ಗೃಹಲಕ್ಷ್ಮಿ ಪೆಂಡಿಂಗ್ ಹಣ ಏನಿದೆ, ವಾರಕ್ಕೆ 1 ತಿಂಗಳ ಹಣ 2,000 ಖಾತೆಗೆ ಜಮೆ ಆಗಲಿದೆ. ಹಾಗಾಗಿ ಗೃಹಲಕ್ಷ್ಮಿ ಹಣ ಕಾಯ್ತಿದ್ದ ಮಹಿಳೆಯರಿಗೆ ಮತ್ತೊಮ್ಮೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಅಲ್ವಾ. ಸೊ ನಿಮಗೆಲ್ಲರಿಗೂ ಕೂಡ ಈ ಒಂದು ಅಪ್ಡೇಟನ್ನು ಕೊಟ್ಟಿದ್ದೇನೆ. ಸೊ ನಾಳೆಯಿಂದಲೇ ಈ ಒಂದು ಪ್ರೊಸೆಸಿಂಗ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ವೀಕ್ಲಿ ಒನ್ಸ್ 2,000 ರುಪೀಸ್, ಹಾಗೆ 3 ವೀಕಿಗೆ ಒನ್ಸ್ ಆಗಿ ನಿಮಗೆ ಈ ಒಂದು 2,000 ರುಪೀಸ್ 3 ಟೈಮ್ಸ್ ಬರುತ್ತೆ. ಹಾಗೆ ಇದು ಒಟ್ಟಿಗೆ 6,000 ರುಪೀಸ್ ಆಗುತ್ತೆ ಅಂತ ಹೇಳ್ತೇನೆ. ಸೊ ಎಲ್ರಿಗೂ ಕೂಡ ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಸೊ ಯಾರೆಲ್ಲ ಈ ಒಂದು ಹಣಕ್ಕೋಸ್ಕರ ಕಾಯ್ತಾ ಇದ್ದೀರೋ, ನಿಮ್ಮ ಒಂದು ಕೆಲಸಗಳು ಎಲ್ಲಾದರೂ ಸ್ಥಗಿತಗೊಂಡಿದ್ರೆ ಖಂಡಿತವಾಗ್ಲೂ ಬೇಸರ ಪಡ್ಕೋಬೇಡಿ, ಎಲ್ರಿಗೂ ಈ ಒಂದು ಹಣ ಬರುತ್ತೆ ಅಂತ ಹೇಳ್ತೇನೆ. ಓಕೆನಾ. ಸೊ ಡೇಟ್ ಫಿಕ್ಸ್ ಆಗಿದೆ, ನಾಳೆಯಿಂದಲೇ ನಿಮಗೆ ಈ ಒಂದು ಹಣದ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಈ ಒಂದು 3 ವೀಕ್ಸ್ ಒಳಗಡೆ, ಅಂದರೆ ಈ ಒಂದು ಮಾರ್ಚ್ ಎಂಡಿಂಗ್ ಒಳಗಡೆ ಎಲ್ಲರ ಖಾತೆಗೆ ಈ ಒಂದು 6,000 ರುಪೀಸ್ ಬರ್ತದೆ. ಓಕೆನಾ. ಸೊ ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಸೊ ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನಿಮಗೆ ಕಮೆಂಟ್ ಮಾಡಿ ಕೇಳ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾಪ್ ಮಾಡ್ತೇನೆ. ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.